ವೆಲ್ಕಮ್ ಟು ಅಮ್ಮು ಕನ್ನಡ ಬ್ಲಾಗ್ಸ್. ಇವತ್ತು ನಾರ್ಮಲ್ ಡೇ, ಅದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಬಿಕಾಸ್ ಮೈ ಕಸಿನ್ ಬಂದಿದ್ಲು. ಸೊ ಕ್ಯಾಮ್ರಾಮನ್ ಇರಲಿಲ್ಲ, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಮುಂದೆ ಒಂದು 5 ನಿಮಿಷ ಬಿಟ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಮಾಡೋದು ನಾನು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅವ್ರಿಗೆ. ನೋಡಿ, ಇದರಲ್ಲಿ ಹಣ್ಣಾಗಿರೋ ಮಾತ್ರ ಹಾಯ್ಕೋಬೇಕು. ಇಷ್ಟು ಹುಳ ಇರ್ತವೆ, ಅವಳದಲ್ಲಿ ಹಣ್ಣಾಗಿರೋ ಮಾತ್ರ ಆಯ್ದು ತಂದಿರಬೇಕು ಅಷ್ಟೇ. ಉಳ್ಳಲ್ಲಿ ಗೋಲ್ಡನ್ ವೈಟ್ ಗೋಲ್ಡ್ ಕಲರ್ ಬಂದಿರಬೇಕು, ಅದು ಯೆಲ್ಲೋ ಕಲರ್ ಥರ ಬಂದಿರಬೇಕು ಅಂಥವು ಮಾತ್ರ ಹಾಯ್ಕೋಗಿ. ಇಂಥ ಇಲ್ಲಿ ನೋಡ್ರಿ, ಚಂದ್ರಿಕೆಯಲ್ಲಿ ಈ ಥರ ಬಿಟ್ರೆ ಈ ಥರ ಗೂಡು ಕಟ್ತೀವಿ. ಇಲ್ಲಿ 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 ಅಲ್ಲಿಗೆ ಹೊಂಟಾಯ್ತಾ? ನೋಡಿ, ಈ ಥರ ಇಲ್ಲಿ ಇದೆಯಲ್ಲ, ಈ ಥರ ಗೂಡುಗಳನ್ನ ಕಟ್ತವೆ ಅಷ್ಟೇ. ರೇಷ್ಮೆ ಮತ್ತು ಅದಕ್ಕೆ ಸೊಪ್ಪು ಹಾಕಬೇಕು. ಇದು ಯಾವ ಸೊಪ್ಪು ಹೇಳು? ದಿನ ಮಾಡಬೇಕಾಗಿರೋ ಅಂಥ ಕೆಲಸ. ಯಾವ ಸೊಪ್ಪಕ್ಕ? ಇಪ್ಲೇರ್ ಸೊಪ್ಪು ಅಂತ. ಇಪ್ನೇನೆ ಸೊಪ್ಪು ಗೈಸ್, ಅದೊಂದು ಗೊತ್ತಿರಲಿಲ್ಲ. ಸರಿ ಗೈಸ್, ಹುಳ ಮೇಯಿಸ್ತವಳೆ, ಸೊಪ್ಪು ಹೆಸರು ಗೊತ್ತಿಲ್ಲ ಗೈಸ್. ಮೇಯಿಸ್ತಾ ಇಲ್ಲ ನಾನು ಅದನ್ನು. ಹಣ್ಣಾಗಿರೋ ಮಾತ್ರ ತಗೋಗಿ ಬಿಡ್ತಾಯಿದ್ದೀನಿ ನಾನು ಅಷ್ಟೇ. ಇವತ್ತಿಗೆ ಇದು ಈ ಕೆಲಸ ಎಲ್ಲ ಆದಮೇಲೆ ನಾವು ಮುಂಚೆ ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡ್ಕೊಳ್ಳಿ. ಥ್ಯಾಂಕ್ಸ್. ಮತ್ತೆ ಸಿಗೋಣ. ನಾವು ಈ ಬೇರೆ ಊರಿಂದ ಇಬ್ರು ಕರ್ಕೊ ಬಂದಿದೀವಿ ಹುಳ ಇಲ್ಲಿ ನೋಡಿ. ಹೊಸಳ್ಳಿಯವರೆಲ್ಲ ಕಿರ್ಸುರ್ಲವರಲ್ಲ ಹುಳ ಆಯ್ ಅನ್ನತ್ತೆ. ಆಯ್ ಬಾಯ್. ಬುಟ್ಟಾದ್ಮೇಲೆ ರಾತ್ರಿ ನ್ಯೂಸ್ ಇರೋದು ಓದ್ಬಿಟ್ರೆ ಆಯ್ತಲ್ವಾ, ಹಿಂಗೆ ಓದ್ಬಿಟ್ಟಿದ್ರೆ. ಮತ್ತೆ ಹುಳ ಕೆಲಸ ಇನ್ನ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಇವತ್ತು ಅದನ್ನ ತೋರಿಸ್ತೀವಿ, ಆಮೇಲೆ ನೋಡಿ. ಥ್ಯಾಂಕ್ ಯು. ಹಿಡಿದು ಕಡಾಕ್ಬಿಟ್ಟು ನಮ್ಮ ಅತ್ತೆ ಕರ್ಕೋಗೋಕ್ಕೆ ಅಂತ ಇಲ್ಲಿ ಬಂದಿದ್ವಿ. ವೆಲ್ಕಮ್ಮು. ನಮ್ಮ ಅತ್ತೆ ಕರ್ಕೋದ್ಮೇಲೆ ಇವಾಗ ಅಲ್ಲಿ ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀವಿ, ನೋಡಿ. ಸ್ಟೇ ಟ್ಯೂನ್. ಓಕೆ, ನಮ್ಮ ರಥ ಅಲ್ಲೇ ನಿಂತಿದೆ. ಹೋಗುವ ಈಗ. ಇಲ್ಲಿ ಚಿಕನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಮುದ್ದೆ ಮಾಡ್ತೈತೆ. ನೀವೇನು ಮಾಡ್ತಾ ಇದೆಯಕ್ಕ? ನಾನು ಸಾಂಬಾರ್ಗೆ ಖಾರ ಪುಡಿ ಎಷ್ಟಾಗ್ತದೆ ವಿಡಿಯೋ ಚೆನ್ನಾಗಿ ಕಾಣುತ್ತೆ ಮನೆ. ಓಕೆ, ನೈಸ್. ನಾನು ನೋಡ್ತಾ ಇದ್ದೇನೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಟ್ಟು. ನೈಸ್. ನೀವೇನು ಮಾಡ್ತಾ ಇದ್ದೀರಾ? ವಿಚಾರಣೆ ನಾವು ಅದೇ ಮಾಡ್ತಾ ಇದೀವಿ. ಎಲ್ಲ ಕೆಲಸ ಸರಿಯಾಗಿ ಮಾಡ್ತಾರ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಕೆಲಸ ಸರಿಯಾಗಿ ಮಾಡ್ತಾರ ಅಂತ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಅಡುಗೆ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಅಡುಗೆ ಆದ್ಮೇಲೆ ತೋರಿಸ್ತೀವಿ ನೋಡಿ ಗೈಸ್. ನೋಡಿ, ಮತ್ತೆ ಹೇಳಿದ್ವಲ್ಲ ನಮ್ಮ ಮನೆಯಲ್ಲಿ ಚಿಕನ್ ಮಾಡ್ತಾ ಇದ್ವಿ. ಸ್ಪೆಷಲ್ ಚಿಕನ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ, ಬನ್ನಿ ಗೈಸ್. ಅದಕ್ಕೂ ಫಸ್ಟ್ ಮುದ್ದೆ ಮಾಡ್ತಾರೆ, ನೋಡ್ಕೊಳ್ಳಿ ಗೈಸ್. ಇನ್ನೊಂದ್ಸಲ ಮುದ್ದೆ ಮಾಡೋದು ಎಲ್ಲರಿಗೂ ಗೊತ್ತು ಕಣಬ. ಹಿಂಗೆ ತಿರಿಯೋದು, ಅದನ್ನೆತ್ತಿ ಇಡ್ಲಿ ಪಾತ್ರೆ ಒಳಗಡೆ ಹಾಕ್ಬೇಕು ಗೈಸ್. ಹಾಟ್ ಬಾಕ್ಸ್ ಹಾಕೋದು ತುಂಬೋಗಿದೆ. ಹಾಟ್ ಬಾಕ್ಸ್ ಹಾಟ್ ಬಾಕ್ಸ್ ಹಿಡಿಯಲ್ಲ ಅಂತ ಇಡ್ಲಿ ಪಾತ್ರೆಗೆ ಹಾಕ್ತೀವಿ. ಇಡ್ಲಿ ಪಾತ್ರೆ. ಓಕೆ, ಗ್ರೇಟ್ ಅದೇ. ನೀವು ನಾನು ನಿಮ್ಗೆಲ್ಲ ಇವತ್ತು ಚಿಕನ್ ಮಾಡೋದು ಹೆಂಗೆ ಆಯ್ತಾ? ಚಿಕನ್ ರೆಸಿಪಿ ಹೇಳ್ಕೊಡ್ತಾವಳೆ, ಅವಳು ಹೇಳ್ಕೊಡ್ತಿಲ್ಲ ಗೈಸ್. ಚಿಕನ್ ಮಾಡ್ತಾ ಇದ್ದಾರೆ, ನಾವು ಅದನ್ನ ಅಲಾಡ್ಸಕ್ ಬಂದಿದ್ದೀವಿ. ನೋಡಿ, ಚಿಕನ್ ಮಾಡ್ತಾ ಇದೀವಿ ನೋಡಿ. ಅದು ಹಂಗೆ ತಮ್ಮೇಲೆ ಹಾಕ್ಬಿಡ. ನೋಡಿ, ಇದನ್ನ ಹಿಂಗ್ ಮಾಡ್ಬೇಕು. ಚಿಕನ್ ನೋಡಿ, ಚಿಕನ್ ಆಮೇಲೆ ಲಾಸ್ಟ್ ಅಲ್ಲಿ 2 ಕೊಡಗ್ಲು ಮಾಡಬೇಕು. ಚಿಕನ್ ಬೇಯ್ತಾ ಇದೆ ಬಿಡು. ಬೆಂದ್ಮೇಲೆ ಒಟ್ಟಿಗೆ ತಿನ್ನೋದೆಲ್ಲಿ ಅಂತ ತೋರಿಸ್ಕೊಡ್ತೀವಿ. ಹಂಗೆ ಎದ್ದು ಬಾಯಿಗೆ ಹಾಕ್ಬಿಟ್ಟಿಯ ಅಷ್ಟೇ.
ಚಿಕನ್ ಆಗಂಟ ವೆಯ್ಟ್ ಮಾಡಿ ಎಲ್ರಿಗೆ. ಆದ್ಮೇಲೆ ಒಂದ್ ನಿಮಿಷ ಇರು ತಡ ಮಾಡಿ. ಹಬ್ಬದ್ದಲ್ಲ ಒಂದ್ ನಿಮಿಷ ಇರಕ್ಕ. ಓಕೆ ಮಾತಾಡ್ರಿ. ಚಿಕನ್ ಆದ್ಮೇಲೆ ಹೆಂಗ್ ತಿನ್ನೋದು ಅಂತ ತೋರಿಸ್ಕೊಡ್ತೀವಿ. ಅಲ್ಲಿ ಗಂಟ ವೆಯ್ಟ್ ಮಾಡಿ. ಪೀಸು ನೆಕ್ಸ್ಟ್ ಚಿಕನ್ ಹೆಂಗ್ ತಿನ್ನೋದು ಹೆಂಗೆ ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀವಿ. ಹೇಳ್ಬೇಕು. ಬ್ಲಾಗ್ ಮಾಡು ಅಂತ ಹೇಳ್ದಳು ನೀನು. ಈ ತರ ಎಡ್ವರ್ಟ್ ಮಾಡೋದು ನೀನೆ. ಇರು ಒಂದ್ ನಿಮಿಷ ಕೊಡ್ತಾಯಿ. ನಾವು ಈಗ ಟೇಸ್ಟ್ ಮಾಡಿ ಹೇಳ್ತಾ ಇದೀವಿ ಬೆಂದಿದೆ ಅಲ್ವಾ ಅಂತ. ಹಿಂಗ್ ಹಿಡ್ಕೊಂಡು ಹಿಂಗ್ ತಿನ್ನೋದು ಗೈಸ್. ಸಪ್ಪೆ ಚಿಕನ್ ಯಾವತ್ತಾದ್ರೂ ಚೆನ್ನಾಗಿರೋ ಅಂತ ಹೇಳಕ್ಕಾಗತ್ತ ಗೈಸ್. ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಗೈಸ್. ಬರೀ ಏನೂ ಆಗಿಲ್ಲ ಗೈಸ್. ಫ್ರೈ ಮಾಡಿಕೊಟ್ಟಿದ್ರು ಚಿಕನ್. ಇದಾದ್ಮೇಲೆ ಇವಾಗ ಚಿಕನ್ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಅದಿನ್ನ ನೆಕ್ಸ್ಟ್ ಲೆವೆಲು ಅದು ತೋರಿಸ್ತೀವಿ. ಅಲ್ಲಿ ಗಂಟ ವೆಯ್ಟ್ ಮಾಡಿ. ಫಸ್ಟು ಮುದ್ದೆ ಕೊಟ್ಟಿಲ್ಲ, ಮೊಟ್ಟೆ ಕೊಡ್ತಾವ್ರೆ. ಹಾಕಿ ಕೊಡುಗು ಚಿಕ್ಕವ ನೋಡಿ. ಮುದ್ದೆನ ಅಂತ ಬ್ಲಾಗ್ಗಾದ್ರೂ ತಿಂತಾಳೆ ಇವತ್ತು. ಹಂಗೇನಿಲ್ಲ, ನಾವು ಯಾವಾಗಲೂ ತಿಂತೀವಿ. ಇವಳು ಹೇಳ್ತಾ ಇದ್ದಾಳೆ. ಹಿಡ್ಕೊತೀನಿ. ಮಹಾಪ್ರಭು ನೀವೇನಿಲ್ಲಿ ಊಟ ಮಾಡಕ್ ಮಾತ್ರ ಬಂದ್ಬಿಟ್ಟಿದ್ದೀರಾ? ಬರಾಜಿ ದಾರಿ ಕೂತ್ಕೊ ಅಲ್ಲಿ ಕೂತ್ಕೊಂಬಲ್ಬೋದು. ನಾವು ಊಟ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಅಜ್ಜಿ ನೋಡಕ್ ಅವ್ವ ಬಂದಿರೋದು. ಮತ್ತೆ ನಮ್ಮ ಅಜ್ಜಿ ನೋಡಕ್ಕೆ ನಮ್ಮ ಅತ್ತೆ ಬಂದಿದ್ದಾರೆ ಗೈಸ್. ನಮ್ಮ ಅಜ್ಜಿ ಅವರ ಫಸ್ಟ್ ಮಗಳು ಇವರೇ ನೋಡಿ. ಇಬ್ರಿಗೂ ವಯಸ್ಸಾಗ್ಬಿಟ್ಟೈತೆ. ಆದ್ರೆ ಸೀರೆ ಬಿಡವ ಇವರೆಲ್ಲ ನಾವೆಲ್ಲ ಆಕ್ಚುಲಿ ಮೊಮ್ಮಕ್ಳಾಗ್ಬೇಕು. ನನ್ನ ಮರಿ ಮಗಳು ಆಗ್ಬೇಕಷ್ಟೇ. ಓಕೆ, ಈಗ ಸದ್ಯಕ್ಕೆ ನಾವು ಊಟ ಮಾಡ್ತಾ ಇದ್ರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ದೃಷ್ಟಿ ಆಗತ್ತೆ. ಸೊ ನಾನು ತಿನ್ಕೊಂಬಿಟ್ಟು ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ತಿನ್ಕೊಂಬಿಟ್ಟು ಈಗ ಕುತ್ಕೊಂಡಿದೀವಿ. ಎಲ್ಲ ಆಟೆ ಹೊಡಿತಾ ಇದೀವಿ. ನಮ್ಮ ಅತ್ತೆ ಡೈಲಾಗ್ ಹೇಳುತ್ತೆ, ಕೇಳಿಸ್ಕೊಳ್ಳಿ. ಹೋಗೋದು ಬೇಡವಾ? ಅದಲ್ಲ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಲ್ವತ್ತೆ. ಎಲ್ಲ ಆಟೆ ಹೊಡಿತಾವ್ರೆ ಗಾಯ್ಸ್. ಊಟ ಮಾಡ್ದೋ ಈಗ ನಮ್ಮ ಅತ್ತೆ ಹೋಯ್ತೈತೆ ಗಾಯ್ಸ್. ಅದೇ ಬಾಯ್ ಹೇಳ್ಬಿಡತ್ತೆ. ಬಾಯ್ ಹೇಳತ್ತೆ. ಬಾಯ್. ಓಕೆ, ಇವಾಗ ಗೈಸ್ ನಮ್ಮ ಅತ್ತೆ ಹೋಯ್ತೈತೆ. ಊಟ ಗೀಟ ಎಲ್ಲ ಮುಗೀತು. ಇನ್ನೇನು ನಮ್ಮ ಅತ್ತೆ ಹೋಯ್ತದ ಈಗ. ಯಾರು ಇಲ್ಲ ಚಿಕ್ಕವ. ಎಲ್ಲ ಹಿಂಗ್ ಕುತ್ಕೊ ಆಟೆ ಹೊಡಿತಾ ಇದ್ವು. ಈತ ಬಂದ್ ನೋಡ್ ಫೋನ್ ಮಾಡೋಣ ಆಗ್ಲೇ. ಓಯ್ ಏನಾದ್ರು ಮಾತಾಡು. ನೀನು ಹೇಳ್ಬಿಡು ಓದ್ತೀನಿ. ಗೈಸ್ ನಮ್ಮ ಅತ್ತೆ ಇವಾಗ ಹೋಯ್ತಾ ಇದಾರೆ. ನಮ್ದು ಎಲ್ಲ ಊಟ ಮುಗೀತು. ಬಾಯ್ 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 ಗೈಸ್. ಬಾಯ್ ಬಾಯ್. ವಿಡಿಯೋ ಮಾಡಬೇಡ, ಪರವಾಗಿಲ್ಲ ಬಿಡು. ಸರಿ, ಎಲ್ಲರೂ ಹುಷಾರಾಗಿ ಹೋಗಿದ್ ಬನ್ನಿ. ಗೈಸ್ ನಮ್ಮ ಅತ್ತೆ ಹೋಯ್ತಾ ನೋಡಿ. ಮಾವನ್ ಲುಕ್ ನೋಡಲಿ ಹೆಂಗೈತೆ. ಬಾಯ್ ಮಾವ. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಬಾಯ್ ಬಾಯ್. ಸರಿ, ನೇನವರು ಹೋದ್ರು. ಈಗ ನೆಕ್ಸ್ಟ್ ಏನ್ ಮಾಡೋದು ದೊಡ್ಡಪ್ಪ? ಬಾಯ್ ಬಾಯ್. ಸರಿ, ನೇನವರು ಹೋದ್ರು. ಇವಾಗ ಒಳ್ಳೆ ಊಟ ಆಯಿತು. ಊಟ ಗೀಟ ಮಾಡ್ಕೊಂಡು ನಮ್ಮ ಅತ್ತೆಯವರು ಎಲ್ಲ ಹೋದ್ರು. ಎಲ್ರೂ ಹೋದ್ಮೇಲೆ ಈಗ ಕುರಿ ಬಿಟ್ಕೊಂಡು ನಿಂತಿದ್ದೀವಿ ಗೈಸ್. ಇದೇ ನಮ್ಮ ಡೇ. ಇನ್ನೇನಿಲ್ಲ. ಇನ್ನೊಂದ್ಸಲ ಒಂದು 6 ಗಂಟೆ 7 ಗಂಟೆ ಹಂಗೆ ಊಟ ಮಾಡ್ಕೊಬಿಡೋದೆ. ಊಟ ಮಾಡ್ಕೊ 8 ಗಂಟೆ 8:30 ಮಲಿಕೊಂಬಿಡೋದು ಅಷ್ಟೇ. ಇದೇ ಡೇ ಇನ್ ಮೈ ಲೈಫು ಲಾಗು. ಈಗ ಕುರಿ ಬಿಟ್ಟಿದ್ದೀವಿ. ದನನೆಲ್ಲ ನೀರು ಕೂಡಿಸ್ಬಿಟ್ಟು ಕೂಡ್ಬಿಟ್ಟು ಆಮೇಲೆ ತೋರಿಸ್ತೀವಿ ಅಷ್ಟೇ.
ನಿಖಿತಾ ಮೇಡಮ್ ಏನು ಮಾಡ್ತಿದ್ದೀರಾ? ತನಿಖೆ ಉಳ್ಕು ಇದಾಗ್ತಾ ಇದೀವಿ ಗೈಸ್. ಕೊಯ್ರಿ ಏನು ಮಾಡೋದು ಬೇರೆ ಕೆಲಸ ಇಲ್ಲ. ಬೇರೆ ಕೆಲಸ ಇಲ್ಲ ಅಂತನಾ? ಹಸುಗಳಿಗೆ ಹೊಟ್ಟೆ ಹಸಿತೈತೆ ಅಂತನಾ? ಕೆಲಸ ಇಲ್ಲ ಅಂತಲ್ಲ, ಹಸಿ ಹುಲ್ಲಾಕ ಹೋಯ್ತು ಅದಕ್ಕೆ. ಇದೇ ಕೆಲಸ ಇಲ್ಲಿ ಬಂದರೆ. ಮಾಡಿ ಕೆಲಸ ಇರುತ್ತೆ ಇಲ್ಲಿಗೆ ಬಂದರೆ. ಅದಕ್ಕೆ ಹಳ್ಳಿ ಲೈಫ್ ಅನ್ನೋದು. ಹೌದು. ನಿನ್ನ ಲಾಗಲ್ಲಿ ಫಸ್ಟ್ ಟೈಮ್ ನೀನು ಮಾತಾಡ್ತಾ ಇದ್ದೀವಿ ಇವತ್ತು. ಬೆಳಗ್ಗೆಯಿಂದ ನೀನೇ ಮಾಡಿದೀಯಲ್ಲ ನನ್ನ ಬ್ಲಾಗಲ್ಲಿ, ಅದಕ್ಕೆ ಇವತ್ತು ಮಾತಾಡ್ತಾ ಇದ್ದೀನಿ ಬ್ಯಾಕ್ ವೈಸ್. ಹೌದು, ಬ್ಯಾಕ್ ವೈಸ್ ಅಂತ ಅಲ್ಲ, ನಾಳೆ ನೀನು ಮಾಡ್ತೀನಿ. ಸ್ವಲ್ಪ ಕೋದ್ಬಿಟ್ಟು ಆಮೇಲೆ ಸಿಗೋಣ. ಹುಲ್ಲು ಹಾಕ್ಬೇಕಾದ್ರೆ ಇವತ್ತು ಈಗ ಹಸಿಗೆ ಹುಲ್ಲಾಕ್ಬಿಟ್ಟು ಆಮೇಲೆ ಮಿಕ್ಕಿದ್ದ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಸಿಗೋಣ. ಒಂದು ದಿನ ಅಷ್ಟೇ ಮುಗ್ದೈತಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಇವತ್ತಿನ ದಿನ. ನೋಡಿ ನೋಡಿಂದ ಹೆಂಗೆ ಬರ್ತಾ ಇದೆ. ಒಂದೇ ವಿಸಿಲು ಹೊಡೆದ್ರೆ ಬರ್ತಾ ಇರ್ತವೆ. ನೋಡಿ ನನ್ನಿಂದ ಹೆಂಗೆ ಬರ್ತವೆ. ತುಂಬ ಐತೆ, ಸಾಕು. ಬಾ ಇವಾಗ ಊಟ ಆಯಿತು ನಮ್ಮದು. ಇನ್ನೇನು ಲಾಗ್ ಎಂಡ್ ಮಾಡೋವಂಥ ಟೈಮು. ನೋಡಿ, ಇವನ್ನ ಮೀಟ್ ಮಾಡಿಸಿರ್ಲಿಲ್ಲ, ಇವನು ನಮ್ಮ ಶಿಷ್ಯ ರಾಮು. ಅವನು ನಡಿಲ್ಲ, ಊಟ ಮಾಡಾಗ್ಲಾ. ಅವನು ನಮ್ಮ ಶಿಷ್ಯ ರಾಮು. ಬರ ಕೈ ಕೊಡ. ಫಸ್ಟ್ ಊಟ ಮಾಡ್ಕೊಬಿಡ್ತಾನೆ, ಆಮೇಲೆ ಕೊಡ್ತಾನೆ ಎಲ್ಲ. ಓಕೆ, ಇವತ್ತಿಗೆ ನಮ್ಮ ಅಮ್ಮವರ ಡೈಲಿ ಲಾಗ್ ಅವರೇ ಎಂಡ್ ಮಾಡಿದ್ರೆ ಚೆನ್ನಾಗಿರತ್ತೆ. ಒಂದು ನಿಮಿಷ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿಗೆ ಈ ಬ್ಲಾಗ್ ಮುಗ್ದಿದೆ. ಸಾಕು ಅವಳು ಮಾತಾಡಿದ್ದು ಎಲ್ಲ ಇದ್ರ ತುಂಬ ನಾನೇ ಮಾತಾಡ್ಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಸ್ಟಾರ್ಟಿಂಗು ಎಂಡಿಂಗರು ನಾನು ಹೇಳ್ತೀನಿ ಸುಮ್ಮನೆ ಇರೇ ಅಂದರೆ ಅದನ್ನು ಇವಳೇ ಹೇಳ್ಕೊತವಳೆ ಗೈಸ್. ನೋಡಿ, ಪರವಾಗಿರತ್ತಾವೆ, ಹೊರಡ್ಬೋದು. ಹೋಗಿ ಅಷ್ಟೇ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಏನೇನೋ ಬರತ್ತಲ್ಲ ಅದೆಲ್ಲ ಮಾಡಿ. ಅಷ್ಟು ಅಲ್ಲಿ ನೋಡಿ ಹೆಂಗೆ ಆಡ್ತಾನೆ. ಇವನ್ನ ತೋರಿಸಿರ್ಲಿಲ್ಲ. ಇವನ ಜೊತೆಗೆ ಇವತ್ತು ನಾವು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ. ಆಯಿತು. ಅಮ್ಮು ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬು ಏನೇನೋ ಬರುತ್ತೆ ಎಲ್ಲನೂ ಮಾಡಿ. ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಬೇಡ ಮಚ್ಚ, ಬಾಯ್ ಹೇಳಲ್ಲ. ಅವನು ಹೇಳಲ್ಲ, ಹೇಳ್ದಾಗ ಹೇಳಿಸ್ತೀವಿ. ಬಾಯ್.